ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 32 ಸೈಜ್ನ ಬ್ಲೌಸ್ ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಬ್ಲೌಸ್ನ ಉದ್ದ ಪ್ಲಸ್ 1 ಇಂಚ್ ಮತ್ತೆ ಶೋಲ್ಡರ್ ಬಂದು 6 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ 12 ಇಂಚ್ ಇದೆ. ನಾನಿಲ್ಲಿ 6 ಇಂಚು ಪ್ಲಸ್ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆರ್ಮ್ ಡೌನ್ 6 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ಚೆಸ್ಟ್ನ ರೌಂಡ್ 8 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಪ್ಲಸ್ 2 ಇಂಚ್ ಮಾರ್ಜಿನ್ಗೋಸ್ಕರ. ವೆಸ್ಟ್ನ ರೌಂಡ್ ಬಂದು 7 ಇಂಚು 1 ಇಂಚು ಡಾಟ್ಗೆ ಮತ್ತೆ 2 ಇಂಚು ಮಾರ್ಜಿನ್ಗೋಸ್ಕರ. ಈಗ ಇಲ್ಲಿ ತಗೊಂಡಿರೋ 6.5ನ ಮತ್ತೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡ್ಕೋಬೇಕು. ಮತ್ತೆ ಈಗ ವೆಸ್ಟ್ ಮತ್ತೆ ಚೆಸ್ಟ್ ಹತ್ರ ಇರೋ ಮಾರ್ಕ್ ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಆರ್ಮೋಲ್ ರೌಂಡ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡಿಕೊಂಡು 1 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೀಗೆ ರೌಂಡ್ ಆಗಿ ಆರ್ಮೋಲ್ ರೌಂಡ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಮತ್ತೆ ನಾವು ಮಾರ್ಕ್ ಮಾಡ್ಕೊಂಡಿರೋ ರೀತಿಯಾಗಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಮತ್ತೆ ಮೇನ್ ಪೀಸ್ ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೆಕ್ ಡಿಸೈನ್ನ ಶೇಪ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ನೆಕ್ ಲೆಂತ್ ಬಂದು 11 ಇಂಚಿಗೆ ತಗೊಂಡಿದ್ದೀನಿ. ಮತ್ತೆ ನೆಕ್ ವಿಡ್ತು ಮೇಲೆ 3 ಇಂಚು ಕೆಳಗೆ 3.5 ಇಂಚು ಈ ರೀತಿ ಸ್ಕ್ವೇರ್ ಆಗಿ ಬಾಕ್ಸ್ ರೆಡಿ ಮಾಡಿಕೊಂಡು ಈಗ ಇಲ್ಲಿ ನಾನು ಈ ತರ ಒಂದು ಪ್ಯಾಟರ್ನ್ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಡಿಸೈನ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಮತ್ತೆ ಮಾರ್ಕ್ ಮಾಡಿರೋ ಪ್ರಕಾರವಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಹೀಗೆ ಕಟ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಟು ಈ ಲೈನಿಂಗ್ ಫ್ಯಾಬ್ರಿಕ್ನ ಈ ರೀತಿಯಾಗಿ ಇಟ್ಕೊಂಡು ಅದಕ್ಕೆ ಮೊದಲು ಪಿನ್ ಹಾಕಿ ಸೆಟ್ ಮಾಡ್ಕೋಬೇಕು. ಈಗ 1 ಫುಟ್ ಅಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ನೆಕ್ ಪೂರ್ತಿ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ ಫಿನಿಶಿಂಗ್ ಮಾಡುವಾಗ ನೀವು ನಂಬರ್ 2ಗೆ ಇಟ್ಕೊಂಡ್ರೆ ಸಾಕು. ಸ್ಟಿಚ್ನ ನೀಟಾಗಿ ಫಿನಿಶಿಂಗ್ ಬರುತ್ತೆ. ತುಂಬ ಲಾಂಗ್ ಸ್ಟಿಚ್ ಇಟ್ಕೋಬೇಡಿ. ಈಗ ಸೆಂಟ್ರಲ್ಲಿರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಈಗ ಲೈನಿಂಗ್ ಫ್ಯಾಬ್ರಿಕ್ನ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದೇ ರೀತಿ ಪೂರ್ತಿ ನೆಕ್ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ನ ಹಿಂಭಾಗಕ್ಕೆ ಟರ್ನ್ ಮಾಡಿಕೊಂಡು ಹೀಗೆ ಫಿನಿಶಿಂಗ್ ಸ್ಟಿಚ್ನ ಕೊಡಬೇಕಾಗತ್ತೆ. ನೋಡಿ ಈ ರೀತಿ. ಇದು ಫಿನಿಶಿಂಗ್ ಸ್ಟಿಚ್ ಫ್ರೆಂಡ್ಸ್. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಮೈನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ಇಲ್ಲಿ ನಾನು ಕೆಳಗಡೆ ಸೈಡಿಂದ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ 3 ಕಡೆ ಕೂಡ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ಈ ಕಟ್ ಮಾಡುವಾಗ ಹುಷಾರಾಗಿ ನೋಡಿಕೊಂಡು ಲೈನಿಂಗ್ ಫ್ಯಾಬ್ರಿಕ್ ಕಟ್ ಆಗದೆ ಇರೋ ಹಾಗೆ ಕಟ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಲೈನಿಂಗ್ ಫ್ಯಾಬ್ರಿಕ್ಗೆ ನಮ್ಮದು ಮೇನ್ ಅಳತೆ ಇರುತ್ತೆ, ಅದಕ್ಕೋಸ್ಕರ. ಈ ರೀತಿಯಾಗಿ ರೆಡಿಯಾಗಿದೆ. ಈಗ ಇಲ್ಲಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ 2 ಕಡೆ ಕೂಡ ಡಾಟ್ ಹಿಡಿಬೇಕು. ನೋಡಿ ಹೀಗೆ ಡಾಟು ಅರ್ಧ ಇಂಚ್ ಅಗಲ 4 ಇಂಚಷ್ಟು ಉದ್ದ. ಈಗ ರೆಡಿ ಆದಮೇಲೆ
ಬ್ಯಾಕ್ ಪಟ್ಟಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ಲೈನಿಂಗ್ ಫ್ಯಾಬ್ರಿಕ್ನ ಮತ್ತೆ ಈ ರೀತಿಯಾಗಿ ಇಟ್ಕೊಂಡು ಒಂದು ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಈಗ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು. ಈಗ ಇದನ್ನ ಹಿಂಭಾಗಕ್ಕೆ ಫೋಲ್ಡ್ ಮಾಡಿ ಈ ರೀತಿ ಲಾಂಗ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ಫಿನಿಶಿಂಗ್ ಕೊಡಿ. ಈಗ ಇಲ್ಲಿ ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದೀವಲ್ಲ, ಇದನ್ನ ಕಟ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಪೀಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾವು. ಮೊದಲಿಗೆ ಇಲ್ಲಿ ಪೇಪರ್ ಪೇಸ್ಟಿಂಗ್ ತೊಗೊಂಡಿದ್ದೀನಿ. ಮತ್ತೆ ಈ ರೀತಿ ಎಕ್ಸ್ಟ್ರಾ ಪೇಪರ್ ಪೇಸ್ಟಿಂಗ್ನ ಕಟ್ ಮಾಡ್ಕೊತಾ ಇದ್ದೀನಿ. ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಹೀಗೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎರಡು ಸೈಡ್ ಕೂಡ ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಲೈನಿಂಗ್ ಫ್ಯಾಬ್ರಿಕ್ ತಗೊಂಡು ಇದನ್ನ ನೀವು ಬೇಕಾದರೆ ಐರನ್ ಕೂಡ ಮಾಡ್ಕೋಬಹುದು. ಇಲ್ಲಿ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಐರನ್ ಮಾಡಿ ನೀಟಾಗಿ ಅದು ಅಂಟ್ಕೊಳ್ಳುತ್ತೆ. ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಿ ನಾನು ಪ್ಲೈನ್ ರೆಡ್ ಕಲರ್ ಕ್ಲಾತ್ ತಗೊಂಡಿದ್ದೀನಿ. ಇದನ್ನ ಈ ರೀತಿಯಾಗಿ ಮೊದಲಿಗೆ 1/2 ಇಂಚಷ್ಟು ಫ್ಲೀಟ್ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಫ್ಲೀಟ್ಸ್ ಕೊಡ್ಬೇಕಿಲ್ಲಿ. ನಾನು ಹೇಗೆ ತೋರಿಸ್ತಾ ಇದ್ದೀನಿ ಆ ರೀತಿ ಪ್ಲೀಟ್ಸ್ ಕೊಡಿ. ಇದು ಬರೀ 1/2 ಇಂಚಷ್ಟು. ಎಲ್ಲ ಒಂದೇ ಸಮ ಬರೋ ಹಾಗೆ ನೋಡ್ಕೊಳ್ಳಿ. ನೀಟಾಗಿ ಫಿನಿಶಿಂಗ್ ಕೊಟ್ಟು ಕೈಯಿಂದ ಸ್ಟಿಚ್ ಮಾಡ್ತಾ ಇರಿ. ಇದೇ ರೀತಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋ ಬ್ಲೌಸ್ ಡಿಸೈನ್ಸ್ ನಮ್ಮ ಚಾನಲ್ನಲ್ಲಿ ತುಂಬ ಇದೆ ಫ್ರೆಂಡ್ಸ್. ಪ್ಲೀಸ್ ಆ ವಿಡಿಯೋಸ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇದೇ ರೀತಿ ನಾನಿಲ್ಲಿ 1/2 ಇಂಚಷ್ಟು ಪ್ಲೀಟ್ಸು ಕೊಡ್ತಾ ಇದ್ದೀನಿ. ಈ ರೀತಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ಮೊದಲಿಗೆ ಅಳತೆ ನೋಡ್ಕೋಬೇಕು, ಎಷ್ಟು ಉದ್ದ ಬೇಕು ಎಷ್ಟು ಅಗಲ ಬೇಕು ಅಂತ ನಾವು. ಮತ್ತೆ ಇಲ್ಲಿ ನೀಟಾಗಿ ಇದನ್ನ ಟೈಟಾಗಿ ಈ ರೀತಿಯಾಗಿ ಎಳೆದ್ರೆ ನೀಟಾಗಿ ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಪ್ಲೀಟ್ಸ್ಗಳು ಫಿನಿಶಿಂಗ್ ಕೊಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಎಕ್ಸ್ಟ್ರಾ ಇರೋ ಪೀಸ್ನ ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ಮತ್ತೆ ಇನ್ನೂ ಒಂದು ಸೈಡ್ ಕೂಡ ಇದೇ ರೀತಿ ನಾನಿಲ್ಲಿ ಚೆಕ್ ಮಾಡಿಕೊಂಡೆ ಎಷ್ಟು ಉದ್ದ ಬೇಕಾಗುತ್ತೆ ಅಂತ ಮಾಡಿಕೊಂಡು ಮತ್ತೆ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ನೋಡಿ ಇದು ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಮತ್ತೆ ಇಲ್ಲಿ ಈಗ ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಲ್ಲ ಪ್ಲೀಟ್ಸ್ಗಳನ್ನ, ಅದ್ರ ಮೇಲೆ ಈ ರೀತಿ ಪ್ಯಾಟರ್ನ್ನ ಇಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದು ಪೇಪರ್ ಪೇಸ್ಟಿಂಗ್ ಮೇಲೆ ಸ್ಟಿಚ್ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೋಬೇಕು. ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಕೊಟ್ಟು 1 ಫುಟ್ ಮಾರ್ಜಿನ್ ಅಷ್ಟಿಗೆ ನಾನಿಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಸ್ಟಿಚ್ ಮಾಡುವಾಗ ಪ್ಲೀಟ್ಸ್ಗಳನ್ನ ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೆಟ್ ಮಾಡಿಕೊಂಡು 1 ಫುಟ್ ಮಾರ್ಜಿನ್ ಅಷ್ಟೇ ಸ್ಟಿಚ್ ಮಾಡ್ಕೊಬೇಕು. ಮತ್ತೀಗ ಇದನ್ನ ಹಿಂಭಾಗಕ್ಕೆ ಟರ್ನ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀಟಾಗಿ ಆ ಪಾಯಿಂಟ್ ಬಂದು ಸೆಂಟ್ರಿಗೆ ಬರೋ ಹಾಗಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ತಯಾರಾಗಿದೆ. ಈಗ
ಮತ್ತೆ ಕಟ್ ಮಾಡಿ ಉಳಿದಿತ್ತಲ್ಲ ಫ್ಯಾಬ್ರಿಕ್ನ ಪ್ಯಾಟರ್ನು ಇದ್ರ ಮೇಲೆ ಇಟ್ಟು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎರಡು ಸೈಡ್ ಕೂಡ ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಹೀಗೆ. ಮತ್ತೆ ಇಲ್ಲಿ ನಾನು ಈಗಾಗಲೇ ರೆಡಿ ಮಾಡ್ಕೊಂಡಿರೋ ಬ್ಯಾಕ್ ಪಾರ್ಟ್ನ ಈ ರೀತಿಯಾಗಿಟ್ಟು ಇಲ್ಲಿ ಪಿನ್ ಹಾಕಿ ಸೆಟ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ. ಈಗ ಸ್ಟಿಚ್ ಮಾಡ್ಕೊತಾ ಹೋಗಬೇಕು ನೋಡಿ, ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ನಾನಿಲ್ಲಿ ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಪಾಯಿಂಟ್ ಬರೋ ಕಡೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಲೇಸ್ಗೆ ಡಬಲ್ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಯಾವಾಗೂ ಈ ರೀತಿ ಅಗಲ ಇರೋ ಲೇಸ್ ತಗೊಂಡ್ರೆ ಡಬಲ್ ಸ್ಟಿಚ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಇಲ್ಲಿ ನಾನು ಶೋಲ್ಡರ್ ಸೈಡಿಂದ ಈ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಲೇಸ್ನ. ನೋಡಿ ಈ ರೀತಿ ಇಲ್ಲಿ ಮಾರ್ಕ್ ಮಾಡಿಕೊಂಡು ಹೀಗೆ ಸ್ಟಿಚ್ ಮಾಡ್ಕೋಬೇಕು. ಇಲ್ಲೂ ಕೂಡ ಡಬಲ್ ಸ್ಟಿಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹೀಗೆ ಎರಡೂ ಸೈಡ್ ಕೂಡ ಒಂದೇ ಸಮ ಬರಬೇಕು ಅಂತ ಹೀಗೆ ಮಾರ್ಕ್ ಮಾಡ್ಕೋಬೇಕು. ಮೊದಲಿಗೆ ನಾನಲ್ಲಿ ಶೋಲ್ಡರ್ ಸೈಡಿಂದ ಅಟ್ಯಾಚ್ ಮಾಡಿದೆ. ಈಗ ಈ ಕಡೆ ಚೆಸ್ಟ್ ಸೈಡಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಲೇಸು ಆಪೋಸಿಟ್ ಸೈಡ್ಸ್ ಇರುತ್ತೆ, ಅದಕ್ಕೋಸ್ಕರ ಒಂದೇ ಥರ ಇತ್ತು ಅಂದರೆ ನೀವು ಶೋಲ್ಡರ್ ಸೈಡಿಂದನೇ ಅಟ್ಯಾಚ್ ಮಾಡ್ಕೋಬೋದು. ಈಗ ಎಕ್ಸ್ಟ್ರಾ ಇರೋ ಲೇಸ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಡೋರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದೇ ರೀತಿ ನೀಟಾಗಿ ಇಲ್ಲಿ ಪೂರ್ತಿ ಗೋಲ್ಡ್ ಕಲರ್ ಬೀಡ್ಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾಟ್ ಮಾಡ್ಕೋಬೇಕು. ಈ ದಿನದ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಧನ್ಯವಾದ.